ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವ 2 ದೈತ್ಯ ಗ್ರಹಗಳ ವಿಶೇಷ ಯುತಿಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ ಪ್ರಮುಖ ಗ್ರಹಗಳ ವಿಶೇಷ ಸಂಯೋಗವು ಇಲ್ಲಿ ಪ್ರತ್ಯೇಕವಾಗಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ಈ ವಿಶೇಷ ಸಮಯದಲ್ಲಿ ಧನುರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವುವು, ಜೊತೆಗೆ ಇಲ್ಲಿ ಧನುರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಸಮಾಧಾನ ಕಂಡುಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿಗೆ ಊರ್ಜೆಯನ್ನು ಕರುಣಿಸುವ ಗ್ರಹನಾಗಿರುವ ಸೂರ್ಯದೇವನು ಪ್ರಸ್ತುತ ಮೇಷರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಹೀಗಿರಬೇಕಾದರೆ ಇಲ್ಲಿ ಏಪ್ರಿಲ್ 25ರಂದು ದೈತ್ಯರ ಗುರುವೆಂದು ಕರೆಯಲಾಗುವ ಶುಕ್ರ ದೇವನು ಕೂಡ ಮೇಷರಾಶಿಗೆ ಪ್ರವೇಶ ಮಾಡಿದ್ದಾನೆ. ಇದರಿಂದಾಗಿ ಇಲ್ಲಿ ಮೇ ತಿಂಗಳಿನ ದ್ವಿತೀಯಾರ್ಧದವರೆಗೂ, ಅಂದರೆ ಮೇ ತಿಂಗಳಿನ 14ನೆಯ ತಾರೀಕಿನವರೆಗೂ ಮೇಷ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ದೇವನ ಮಹಾಯುತಿ ನೆರವೇರಲಿದೆ. ಹೀಗಾಗಿ ಇಲ್ಲಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಶುಕ್ರಾದಿತ್ಯ ರಾಜಯೋಗವು ಇಲ್ಲಿ ಪ್ರತ್ಯೇಕ ರಾಶಿಯ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದ್ದು, ಇಲ್ಲಿ ಈ ರಾಜಯೋಗದ ಪ್ರಭಾವಕ್ಕೆ ಒಳಗಾಗುವ ಜನರೂ ಕೂಡ ವಿಶೇಷ ಸಮೃದ್ಧಿಯನ್ನು ಹೊಂದುತ್ತಾರೆಂದು ಉಲ್ಲೇಖಿಸಲಾಗಿದೆ. ಕಾರಣ ಇಲ್ಲಿ ನವಗ್ರಹಗಳಲ್ಲಿಯೇ ಸರ್ವಶಕ್ತ ಗ್ರಹನಾಗಿರುವ ಸೂರ್ಯದೇವನು ವ್ಯಕ್ತಿಗೆ ಜೀವನದಲ್ಲಿ ಊರ್ಜೆ ಮತ್ತು ಬಲವನ್ನು ಪ್ರದಾನ ಮಾಡುವ ಗ್ರಹ ಆಗಿದ್ದಾನೆ. ಅಲ್ಲದೆ ವೈದಿಕ ಜ್ಯೋತಿಷದ ಪ್ರಕಾರ ಸೂರ್ಯದೇವನು ನಮ್ಮ ಆತ್ಮದ ಕಾರಕ ಗ್ರಹನಾಗಿರುವುದರ ಜೊತೆಗೆ ಪಿತೃವಿನ ಕಾರಕ ಗ್ರಹನೂ ಕೂಡ ಆಗಿರುವನು. ಜೊತೆಗೆ ಸೂರ್ಯದೇವನನ್ನು ರಾಜ್ಯ, ಸಮ್ಮಾನ, ನೇತ್ರ, ರಾಜನೀತಿ ಮತ್ತು ಪದ ಪ್ರತಿಷ್ಠೆಯ ಕಾರಕನೆಂದು ಸಹ ನಂಬಲಾಗಿದೆ. ಹೀಗಾಗಿಯೇ ಯಾರ ಕುಂಡಲಿಯಲ್ಲಿ ಸೂರ್ಯದೇವನು ಸದೃಢ ಸ್ಥಿತಿಯಲ್ಲಿ ಇರುತ್ತಾನೋ, ಅಂದರೆ ಶುಭ ಸ್ಥಾನದಲ್ಲಿ ಇರುತ್ತಾನೋ, ಅಂತಹ ವ್ಯಕ್ತಿಗೆ ಅವರವರ ಕ್ಷೇತ್ರದಲ್ಲಿ ಸೂರ್ಯದೇವನು ಉಚ್ಚ ಪದವಿಯನ್ನು ಪ್ರದಾನ ಮಾಡುತ್ತಾನೆ. ಅಲ್ಲದೆ ಸೂರ್ಯದೇವನು ಕುಂಡಲಿಯಲ್ಲಿ ಸದೃಢನಾಗಿರಬೇಕಾದರೆ ವ್ಯಕ್ತಿಯ ಮಾನ ಸಮ್ಮಾನವನ್ನು ಸಹ ವೃದ್ಧಿಸುತ್ತಾನೆ. ಜೊತೆಗೆ ಸೂರ್ಯದೇವನ ವಿಶೇಷ ಕೃಪೆಯಿಂದಾಗಿ ಇಂತಹ ಜಾತಕದವರ ಖ್ಯಾತಿಯೂ ಕೂಡ ಖಂಡಿತ ಹೆಚ್ಚಾಗುತ್ತದೆ. ಅಲ್ಲದೆ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದರೆ ಇಲ್ಲಿಯೂ ಭರಪೂರ ಫಲಗಳನ್ನು ಸೂರ್ಯದೇವನು ಕರುಣಿಸುತ್ತಾನೆ. ಇನ್ನು ಶುಕ್ರದೇವನಿಗೂ ಕೂಡ ನವಗ್ರಹಗಳಲ್ಲಿ ವಿಶೇಷ ಸ್ಥಾನಮಾನವನ್ನು ಸಹ ನೀಡಲಾಗಿದೆ. ವೈದಿಕ ಜ್ಯೋತಿಷದಲ್ಲಿ ಉಲ್ಲೇಖಿಸಿರುವಂತೆ ಶುಕ್ರದೇವನು ಒಬ್ಬ ಶುಭಗ್ರಹನಾಗಿರುವುದರ ಜೊತೆಗೆ ಧನುರಾಶಿಯ ಜಾತಕದವರ ಪಾಲಿಗೆ ಒಬ್ಬ ಯೋಗ ಕಾರಕ ಗ್ರಹನೂ ಕೂಡ ಆಗಿರುವನು. ಶುಕ್ರದೇವನ ವಿಶೇಷ ಕೃಪೆ ಲಭಿಸಿದಾಗ ಮಾತ್ರವೇ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳಿಂದ ಪರಿಪೂರ್ಣಗೊಳ್ಳುತ್ತಾನೆ. ವಿಶೇಷವಾಗಿ ಕಲೆ, ಸುಖ, ಸೌಂದರ್ಯ, ಪ್ರೇಮದ ಸುಖವನ್ನು ಆಸ್ವಾದಿಸಲು ಸಾಧ್ಯವಾಗುತ್ತದೆ. ಶುಕ್ರದೇವನಿಂದಾಗಿಯೇ ವ್ಯಕ್ತಿಗೆ ಜೀವನದಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ. ವಿಶೇಷವೆಂದರೆ ಶುಕ್ರದೇವನು ಕುಂಡಲಿಯಲ್ಲಿ ಸದೃಢನಾಗಿದ್ದರೆ ಆಗ ಸ್ವತಃ ಮಹಾಲಕ್ಷ್ಮಿ ಮಾತೆಯ ಅನುಗ್ರಹವೂ ಕೂಡ ಖಂಡಿತ ಉಂಟಾಗುತ್ತದೆ. ದೈತ್ಯರ ಗುರುವೆಂದು ಶುಕ್ರದೇವನನ್ನು ಕರೆಯಲಾಗುತ್ತದೆಯಾದರೂ ಇಲ್ಲಿ ಹಲವು ರೀತಿಯ ಭೋಗ ವಿಲಾಸಿತನದ ಕಾರಕನಾಗಿರುವ ಶುಕ್ರದೇವನು ಪ್ರತ್ಯೇಕ ರಾಶಿಯವರಿಗೂ ವಿಶೇಷ ಸುಖದ ಅನುಭೂತಿಯನ್ನು ಸಹ ನೀಡುತ್ತಾನೆ. ಹೀಗಾಗಿ ಈ ವಿಶೇಷ ಮಹತ್ವಪೂರ್ಣ ಗ್ರಹಗಳಾಗಿರುವ ಸೂರ್ಯ ಮತ್ತು ಶುಕ್ರನ ಯುತಿಯು ಬಹುತೇಕ ಶುಭಕರವಾಗಿಯೇ ಸಾಬೀತಾಗುತ್ತವೆ. ಅದರಲ್ಲೂ ಇಲ್ಲಿ ರೂಪುಗೊಳ್ಳುತ್ತಲಿರುವ ಶುಕ್ರಾದಿತ್ಯ ರಾಜಯೋಗವು ಬುಧಾದಿತ್ಯ ರಾಜಯೋಗದಷ್ಟೇ ಪ್ರಬಲ ರಾಜಯೋಗವಾಗಿದ್ದು, ಇದರ ಪ್ರಭಾವಕ್ಕೆ ಒಳಪಡುವ ಬಹುತೇಕ ಜಾತಕದವರು ಧನ ಧಾನ್ಯದಿಂದ ಸಂಪನ್ನಗೊಳ್ಳುತ್ತಾರೆ. ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣ ಗ್ರಹಗಳಾಗಿರುವ ಸೂರ್ಯ ಹಾಗೂ ಶುಕ್ರನ ಯುತಿ ಮತ್ತು ಈ ಯುತಿಯಿಂದಾಗಿ ರೂಪುಗೊಳ್ಳುತ್ತಲಿರುವ ಶುಕ್ರಾದಿತ್ಯ ರಾಜಯೋಗದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಧನುರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವುದಾದರೆ, ಧನುರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಷಷ್ಠಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಈಗ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ. ಆದರೆ ಇಲ್ಲಿ ಈ ಮೊದಲಿನಿಂದಲೇ ಶುಕ್ರದೇವನ ಉಪಸ್ಥಿತಿಯೂ ಕೂಡ ಇರಲಿದ್ದು, ಹೀಗಾಗಿ ಇಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ ಈ 2 ಗ್ರಹಗಳ ಯುತಿಯ ನಿರ್ಮಾಣವಾಗಲಿದೆ. ಇದರಿಂದಾಗಿ ಇಲ್ಲಿ ನಿಮ್ಮ ಪಂಚಮ ಭಾವದಲ್ಲಿ ಅತ್ಯಂತ ಶುಭಕರವಾಗಿರುವ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ. ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ಧನುರಾಶಿಯ ಜಾತಕದವರು ಕೆಲ ಕ್ಷೇತ್ರಗಳಲ್ಲಿ ಅತ್ಯಂತ ವಿಶೇಷ ಯೋಗಗಳನ್ನು ಹೊಂದಲಿದ್ದಾರೆ. ಈಗಾಗಲೇ ಸೂರ್ಯದೇವನ ಶುಭ ಫಲಗಳು ನಿಮ್ಮ ಮೇಲೆ ಇರಲಿದ್ದು, ಮೇಲಾಗಿ ಈಗ ಶುಕ್ರದೇವನು ಕೂಡ ಇಲ್ಲಿಗೇನೆ ಆಗಮಿಸುತ್ತಲಿರುವುದು ನಿಮ್ಮ ಸುಖದಲ್ಲಿ ವೃದ್ಧಿಯನ್ನುಂಟು ಮಾಡಲಿದೆ. ವಿಶೇಷವಾಗಿ ಇಲ್ಲಿ ಈ ಅವಧಿಯಲ್ಲಿ ಯಾರ ಕುಂಡಲಿಯಲ್ಲಿ ಶುಕ್ರನ ಸದೃಢ ಸ್ಥಿತಿ ಇರಲಿದೆಯೋ ಅವರು ಭೋಗ ವಿಲಾಸಿತನದಿಂದ ಕೂಡಿರಲಿದ್ದಾರೆ.
ಈ ವಿಶೇಷ ಅವಧಿಯಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದಲೂ ಸುಖದ ರೀತಿಯ ಪ್ರಾಪ್ತಿ ಉಂಟಾಗಲಿದೆ. ಅದರಲ್ಲೂ ಯಾರ ಜೀವನದಲ್ಲಿ ಪ್ರೇಮದ ಕೊರತೆ ಉಂಟಾಗಿತ್ತೋ, ಯಾರು ವಿವಾಹದಿಂದ ವಂಚಿತರಾಗಿದ್ದರೋ ಅವರ ಕೊರತೆ ಇಲ್ಲಿ ನೀಗಬಹುದಾಗಿದೆ. ಈಗಾಗಲೇ ವಿವಾಹಿತರಾಗಿರುವ ಜಾತಕದವರಿಗೂ ಇಲ್ಲಿ ವಿಶೇಷ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು, ಇಲ್ಲಿ ವಿವಾಹಿತ ಜಾತಕದವರ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ. ಪರಸ್ಪರರ ಪ್ರತಿ ಗೌರವಾದರಗಳು ಕೂಡ ಲಭಿಸಲಿವೆ. ಇಲ್ಲಿ ಯಾರು ಪ್ರೇಮ ಸಂಬಂಧದಲ್ಲಿದ್ದು ತಮ್ಮ ಪ್ರೇಮ ಸಂಬಂಧವನ್ನು ವಿವಾಹ ಸಂಬಂಧಗಳಲ್ಲಿ ಪರಿವರ್ತಿಸಿಕೊಳ್ಳ ಬಯಸುತ್ತಲಿದ್ದಾರೋ ಅವರ ಇಚ್ಛೆಯೂ ಕೂಡ ಇಲ್ಲಿ ಪೂರ್ತಿಯಾಗಬಹುದಾಗಿದೆ. ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ಫಲಗಳು ನಿಮ್ಮದಾಗಿರಲಿವೆ. ಇಲ್ಲಿ ನಿಮ್ಮ ಪರಿವಾರದಲ್ಲಿ ಪರಸ್ಪರರ ಮಧ್ಯದಲ್ಲಿ ಸಾಮರಸ್ಯ ಕಂಡು ಬರಲಿದೆ. ಜೊತೆಗೆ ಇಲ್ಲಿ ನಿಮಗೆ ಪಾರಿವಾರಿಕ ಜವಾಬ್ದಾರಿಗಳ ಪ್ರತಿಯೂ ವಿಶೇಷ ಆಸಕ್ತಿ ಕಂಡು ಬರಲಿದೆ. ಇನ್ನು ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಉತ್ತಮ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ನೀವು ಅತಿಯಾದ ವಿಲಾಸಿತನಕ್ಕೆ ಬಗ್ಗಿಕೊಳ್ಳುವಂತೆಯೂ ಕಂಡು ಬರಲಿದ್ದು, ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ಕೊಂಚ ನಿರಾಸಕ್ತಿ ಬೇಜವಾಬ್ದಾರಿ ಹೊಂದುವಂತೆ ಕಂಡು ಬರಲಿದ್ದೀರಿ. ಇಲ್ಲಿ ನಿಮ್ಮ ಮನಸ್ಸು ಕೇವಲ ಮೋಜು ಮಸ್ತಿಯ ಪ್ರತಿ ಆಕರ್ಷಿತಗೊಳ್ಳಲೂಬಹುದಾಗಿದ್ದು, ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರಬೇಕು. ವಿಶೇಷವಾಗಿ ಇಲ್ಲಿ ನಿಮ್ಮಲ್ಲಿ ಲಾಲಸೆಯ ಗುಣ ಸ್ವಭಾವ ಕಂಡು ಬರುವುದರೊಂದಿಗೆ ದುಶ್ಚಟಗಳು ನಿಮ್ಮನ್ನು ಸೆಳೆದುಕೊಳ್ಳಬಹುದಾಗಿವೆ. ಹೀಗಾಗಿ ಇಲ್ಲಿ ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು. ಇಲ್ಲಿ ನಿಮ್ಮೊಂದಿಗೆ ಬೆಸೆದುಕೊಳ್ಳುವ ಕೆಲ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸುವ ಕಾರ್ಯ ಮಾಡುವಂತೆ ಕಂಡು ಬರಲಿದ್ದು, ಇಂತಹ ಜನರಿಂದ ನೀವು ಖಂಡಿತ ದೂರವನ್ನು ಕಾಯ್ದುಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಇಲ್ಲಿ ನೀವು ಖಂಡಿತ ವಿಪರೀತ ಧನವ್ಯಯಕ್ಕೂ ಮುಂದಾಗುವುದು ಮಾಡಲಿದ್ದೀರಿ. ಜೊತೆಗೆ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ದಿವ್ಯ ನಿರ್ಲಕ್ಷ್ಯ ಹೊಂದುವ ಮೂಲಕ ಕೈಯಲ್ಲಿರುವ ಉತ್ತಮ ಅವಕಾಶಗಳನ್ನು ಸಹ ಕಳೆದುಕೊಳ್ಳುವ ಸಾಧ್ಯತೆ ಇರಲಿದೆ. ಆದಾಗ್ಯೂ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಭಾಗ್ಯದಲ್ಲಿ ಖಂಡಿತ ಕೆಲ ವಿಶೇಷ ಫಲಗಳು ಲಭಿಸಲಿದ್ದು, ಇವುಗಳನ್ನು ಬಳಸಿಕೊಂಡಿದ್ದೇ ಆದರೆ ಖಂಡಿತ ವಿಶೇಷ ಉನ್ನತಿ ಹೊಂದಬಹುದಾಗಿದೆ. ಅದರಲ್ಲೂ ಯಾರು ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರವೇಶಾತಿ ಬಯಸುತ್ತಲಿದ್ದಾರೋ ಅವರ ಇಚ್ಛೆಯ ಪೂರ್ತಿ ಇಲ್ಲಿ ಉಂಟಾಗಬಹುದಾಗಿದೆ. ಇದರ ಜೊತೆಗೆ ಈ ಅವಧಿಯಲ್ಲಿ ಕೆಲ ಜಾತಕದವರು ಧರ್ಮ ಕರ್ಮಗಳ ಪ್ರತಿ ವಿಶೇಷ ಆಸಕ್ತಿ ಹೊಂದಿರುವಂತೆ ಕಂಡು ಬರಲಿದ್ದಾರೆ. ಇಲ್ಲಿ ಧಾರ್ಮಿಕ ಪ್ರವೃತ್ತಿ ನಿಮ್ಮದಾಗಿರುವುದರೊಂದಿಗೆ ದಾನ ಪುಣ್ಯದಲ್ಲಿ ನಿಮಗೆ ವಿಶ್ವಾಸ ಉಂಟಾಗಲಿದೆ. ಇಲ್ಲಿ ಯಾರು ಕಾಸ್ಮೆಟಿಕ್ ಗ್ಲಾಮರ್ನಂತಹ ಕ್ಷೇತ್ರದಲ್ಲಿ ತೊಡಗಿರುವರೋ ಅವರಿಗೆ ಒಂದಿಷ್ಟು ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಜೊತೆಗೆ ಇಲ್ಲಿ ವೃತ್ತಿ ಬದುಕಿನ ಕುರಿತಾಗಿ ಗಂಭೀರತೆಯನ್ನು ಹೊಂದಿರುವ ಜಾತಕದವರಿಗೆ ಕಲೆಯಿಂದಲೂ ಧನ ಸಂಪಾದಿಸುವ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ. ಹಾಗೆ ಇಲ್ಲಿ ಫ್ಯಾಷನ್ ಡಿಸೈನಿಂಗ್, ಹೋಟೆಲ್ ಇಂಡಸ್ಟ್ರಿ ಜೊತೆಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಂತಹ ಕಾರ್ಯದಲ್ಲಿಯೂ ವಿಶೇಷ ಪ್ರಗತಿ ಕಂಡು ಬರಬಹುದಾಗಿದೆ. ಹೀಗಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿಯೂ ಕೂಡ ವಿಶೇಷ ಸದೃಢತೆ ಕಂಡು ಬರಬಹುದಾಗಿದೆ. ಈ ವಿಶೇಷ ಅವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಪ್ರಬಲಗೊಳ್ಳಬಹುದಾಗಿವೆ. ಇಲ್ಲಿ ನಿಮಗೆ ಕೆಲ ದೂರದ ಯಾತ್ರೆಗಳಿಗೂ ತೆರಳುವ ವಿಶೇಷ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ. ಇಲ್ಲಿ ನಿಮ್ಮವರೊಬ್ಬರ ಸಹಕಾರದಿಂದ ನೀವು ವಿದೇಶಕ್ಕೆ ತೆರಳಬಹುದಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಮಾತ್ರ ಇಲ್ಲಿ ನೀವು ಕೊಂಚ ಜಾಗೃತೆ ಹೊಂದಿರಬೇಕು. ಇಲ್ಲಿ ನಿಮಗೆ ಕೆಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಾಧಿಸಬಹುದಾಗಿದ್ದು, ಪ್ರಾರಂಭದಲ್ಲಿಯೇ ಉತ್ತಮ ಉಪಚಾರ ನೀಡುವುದು ಹೆಚ್ಚು ಉಪಯುಕ್ತವಾಗಿರಲಿದೆ. ಒಟ್ಟಾರೆಯಾಗಿ ಸೂರ್ಯ ಮತ್ತು ಶುಕ್ರ ದೇವರಿರುವರ ಮಹಾಯುತಿಯ ಪ್ರಭಾವಗಳು ಇಲ್ಲಿ ನಿಮ್ಮ ಪಾಲಿಗೆ ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದರೂ ಕೂಡ ಇಲ್ಲಿ ನೀವು ಕೂಡ ಒಂದಿಷ್ಟು ಜಾಗೃತೆ ಪೂರ್ವಕ ಮುನ್ನಡೆಯಬೇಕು. ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ದುರ್ಗಾ ಮಾತೆಯ ಆರಾಧನೆ ಮಾಡುವುದು, ಜೊತೆಗೆ ಶುಕ್ರವಾರದ ದಿನದಂದು ಹಾಲು, ಮೊಸರು, ಅಕ್ಕಿಯಂತಹ ಯಾವುದಾದ್ರೂ ಒಂದು ವಸ್ತುವನ್ನು ದಾನವಾಗಿ ನೀಡುವುದು ಮಾಡಬೇಕು. ಇದರಿಂದಾಗಿ ಈ ದಿನಗಳಂದು ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ. ವೀಕ್ಷಕರೇ, ಸೂರ್ಯ ಮತ್ತು ಶುಕ್ರ ದೇವರಿರುವರ ಮಹಾಯುತಿಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.